ಗಂಗಾವತಿ ನಗರದ ಶ್ರೀ ಕೊಟ್ಟರೇಶ್ವರ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಕೊಪ್ಪಳ ಲೋಕಸಭಾ ಸಂಸದರಾದ ರಾಜಶೇಖರ್ ಇಟ್ನಾಳ್ ಹಾಗೂ ಕಲ್ಮಠದ ಶ್ರೀ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಹಾಗೂ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ತಕ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಬೃಹತ್ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಲಾಯಿತು. ಬೃಹತ್ ಉದ್ಯೋಗ ಮೇಳದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಡಾಕ್ಟರ್ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳ ಪಾದದ ಸೋದರಾಗಿರ್ತಕ್ಕಂಥ ಶ್ರೀ ಸುರೇಶ್ ಹೆಣ್ಣಾಳ್ ಅವರೇ, ವೆಂಕಟೇಶ್ ಅವರೇ, ಜಿಲ್ಲಾ ಉದ್ಯೋಗ ಇರ್ತಕ್ಕಂಥ ಆನಂದರವರೇ, ಶಿವಗುರವರೇ, ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಕೊಡ್ತಕ್ಕಂಥ ಕೆಲಸವನ್ನ ಬಹಳಷ್ಟು ದೊಡ್ಡ ಮಹತ್ತರವಾದ ದೊಡ್ಡ ಪಾತ್ರವನ್ನು ಮಠಗಳು ವಹಿಸ್ತಾವೆ. JSW ಸ್ಟೀಲ್ಗೆ 1 ವರ್ಷ ಅಪ್ರೆಂಟಿಸ್‌ಶಿಪ್ ಟ್ರೈನಿಂಗ್ ಸೆಲೆಕ್ಟ್ ಆಗಿರ್ತಾರೆ. ಶೇಖ್ ಗುರನ್, ಬಸವರಾಜ್, ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ರಾಜಶೇಖರ್ ಇಟ್ನಾಳ್ ಮನವಿ ಪತ್ರವನ್ನು ನಮ್ಮ ಮಾನ್ಯ ಕಾರ್ಯದರ್ಶಿಗಳು ಕಲ್ಪಿಸಿಕೊಡುವಂಥದ್ದು ಬಹಳ ದೊಡ್ಡ ಕೆಲಸ. ಶಿಕ್ಷಣ ಪಡ್ಕೊಂಡ ಮೇಲೆ ಮುಂದೆ ಹೆಂಗೆ ಅನ್ನೋದು ಒಂದು ವಿದ್ಯಾರ್ಥಿಗಳು ಚಿಂತನೆ ಮಾಡ್ತಿರ್ತಾರ. ಆದ್ರೆ ಶಿಕ್ಷಣ ಮುಗಿದ ತಕ್ಷಣ ಉದ್ಯೋಗ ಸಿಗುತ್ತಂದ್ರೆ ಇವತ್ತು ಮಕ್ಕಳಿಗೂ ಖುಷಿ, ನಿಮ್ಮನ್ನು ಓದಿಸಿದ ತಂದೆ ತಾಯಿ ಕೂಡ ಹೆಚ್ಚು ಖುಷಿ ಅಂತ ಪಡ್ತಾರೆ. ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಪಡ್ಕೋಬೇಕು, ಒಳ್ಳೆ ಉದ್ಯೋಗ ಮಾಡಬೇಕು, ಒಳ್ಳೆ ಉದ್ಯೋಗಸ್ಥರಾಗಬೇಕಂದ್ರೆ ತಂದೆ ತಾಯಿ ಬಹಳ ಆಸೆ ಇರ್ತಾರೆ. ಶಿಕ್ಷಣ ಕೊಡದೆ ಇವತ್ತು ಶಿಕ್ಷಣ ಕೊಡೋದು ದೊಡ್ಡ ಸವಾಲು ಆಗ್ಬಿಟ್ಟದು. ಯಾಕಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಬಂದ ಮೇಲೆ ಒಂದು ಶಿಕ್ಷಣ ಫೀಸು ಅವ್ರು ಮಾಡ್ತಕ್ಕಂಥ ಇವತ್ತೆಲ್ಲರೂ ಕೂಡ ವೆಚ್ಚಗಳು ಬಹಳಷ್ಟು ಆಗ್ಬಿಟ್ಟವು. ತಂದೆ ತಾಯಿಗಳ ದೊಡ್ಡ ಹೊರೆ ಆಗ್ಬಿಟ್ಟವು. ಓದಿ ನಮ್ಮ ನೌಕರಿ ಸಿಗಲಿಲ್ಲ, ಅದೊಂದು ದೊಡ್ಡ ಚಿಂತೆ ಆಗಿರ್ತದೆ ತಂದೆ ತಾಯಿಗಳಿಗೆ. ಇವತ್ತು ಕೊಟ್ಟೂರೇಶ್ವರ ವಿದ್ಯಾವರ್ತಕ ಸಂಘದವರು ಶಿಕ್ಷಣ ಕೊಡುವ ಕೆಲಸವನ್ನು ಕೊಡುವಂತ ಕೆಲಸವನ್ನ ಇವತ್ತು ಮಠದ ಮೂಲಕ ಆಗ್ತಾ ಇದೆ. ಇವತ್ತು ಮಠ ಬಹಳಷ್ಟು ಸಾಮಾಜಿಕ ಕೆಲಸವನ್ನು ಕೂಡ ಮಾಡ್ತಾ ಇದೆ. ITI ಇರ್ಬೋದು, ಟ್ರೈನಿಂಗ್ ಕೊಡೋದಿರ್ಬೋದು, ಇದನ್ನ ಶಿಕ್ಷಣ ಕ್ಷೇತ್ರ ಅವರು ಕೂಡ 18 ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಎಲ್ಲ ತರದ ಶಿಕ್ಷಣ ಕೊಡುವಂತ ಕೆಲಸವನ್ನು ಕೂಡ ಮಠ ಮಾಡ್ತಾ ಇದೆ. ಅದರಲ್ಲಿ ಕೂಡ ಶ್ರೀಗಳ ದೊಡ್ಡ ಪಾತ್ರ ಇದೆ. ನನಗೆ ಬಹಳಷ್ಟು ಸಮಯ ಶ್ರೀಗಳ ಬಂದಾಗ ಬರೇ ಇವತ್ತು ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ರು. ನೀವು ನಮ್ಮ ಶಿಕ್ಷಣ ಸಂಸ್ಥೆ ಇಂಥ ಕೆಲಸವನ್ನು ಮಾಡ್ರಿ ಅಂತೇಳಿ ನಾನು ಶ್ರೀಗಳ ಮಠಕ್ಕೆ ಅಷ್ಟೇ ಭೇಟಿ ನೀಡಿದ್ದೆ. ಆದ್ರೆ ಈ ಶಿಕ್ಷಣ ಸಂಸ್ಥೆ ಬಂದು ಬಹಳಷ್ಟು ಖುಷಿ ಆಯ್ತು. ನಮ್ಮ ಪಕ್ಕದಲ್ಲೇ ಇದ್ರು ಕೂಡ ಇಂಥ ಶಿಕ್ಷಣ ಸಂಸ್ಥೆ ಇದೆ ಅಂತ ನಮಗೂ ಕೂಡ ನಾನು ಕೂಡ ಬಂದಿರಲಿಲ್ಲ, ಅನ್ಕೊಂಡಿರ್ಲಿಲ್ಲ. ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು 5,000 ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯ ಕಟ್ಟಂತ ಕೆಲಸವನ್ನ ಇವತ್ತು ಮಠದ ಮೂಲಕ ಈ ಶಿಕ್ಷಣ ಸಂಸ್ಥೆ ಮೂಲಕ ಆಗ್ತಾ ಇದೆ. ಅದಕ್ಕೆ ಎಲ್ಲ ಸಮಾಜದ ಎಲ್ಲ ಬಂಧುಗಳು ಸಹ ಇಂಥ ಅನೇಕ ಶಿಕ್ಷಣ ಸಂಸ್ಥೆಗಳು ಬೆಳೆದಾಗ ಸಮಾಜದಲ್ಲಿ ಒಂದು ಬಹಳಷ್ಟು ಜನ ಶ್ರೀಮಂತರಿದ್ದಾರೆ, ಬೆಂಗಳೂರಿಗೆ ಕಳಿಸ್ತಾರ, ಮಂಗಳೂರಿಗೆ ಕಳಿಸ್ತಾರ ಓದ್ಸಕ. ಆದ್ರೆ ನಮ್ಮ ಮಕ್ಕಳು ಕೂಡ ಒಳ್ಳೆ ಶಿಕ್ಷಣ ಸಿಗಬೇಕಂದ್ರೆ ಇಂಥ ಸಂಸ್ಥೆಗಳು ಬೆಳೆದಾಗ ಮಾತ್ರ ಒಳ್ಳೆ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆಗುತ್ತಾ. ಅದಕ್ಕೆ ಶ್ರೀಗಳು ಕೂಡ ನನಗೂ ಕೂಡ ಕೆಲವೊಂದು ಕೆಲಸಗಳನ್ನು ಮಾಡ್ಲಿಕ್ಕೆ ಇದ್ದಾರೆ. ಶ್ರೀಗಳ ಆಶೀರ್ವಾದ ತಮ್ಮೆಲ್ಲರ ಸಹಕಾರ ಇರಲಿ. ನಾನು ಕೂಡ ನನ್ನನ್ನು ಏನ್ ಮಟ್ಟಕ್ಕೆ ಕೂಡ ಶಿಕ್ಷಣ ಸಂಸ್ಥೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಆ ಕೆಲಸವನ್ನು ಕೂಡ ಮಾಡ್ತೇನೆ ಅಂತ ಜೊತೆಲಿ ಇವತ್ತು ಮಕ್ಕಳಲ್ಲಿ ಕೂಡ ಒಂದು ವಿನಂತಿಯನ್ನು ಮಾಡ್ತೀನಿ. ಇವತ್ತು ಹೆಂಗಾಗ್ತಂದ್ರೆ ತಂದೆ ತಾಯಿಗಳನ್ನು ಚೆನ್ನಾಗಿ ಓದಿಸ್ತಾರೆ.
ತಂದೆ ತಾಯಿಗಳು ಓದಿಸ್ತಾರೆ, ನಿಮ್ಗೆಲ್ಲ ಖರ್ಚು ಕೊಡ್ತಾರ, ಮೊಬೈಲ್ ಕೊಡ್ತಾರ, ಮೊಬೈಲ್ ಕರೆನ್ಸಿ ಕೊಡ್ತಾರೆ. ಅದು ಇವತ್ತಿನ ದಿನ ಹೆಂಗಾಗಿತ್ತಂದ್ರೆ ನಾವು ಮೊನ್ನೆ ಜಿಲ್ಲಾ ಮಟ್ಟದಲ್ಲಿ ಒಂದು ಉದ್ಯೋಗ ಮೇಳ ಮಾಡಿದ್ವಿ. ಅವತ್ತು ಕೂಡ 60 ಕಂಪನಿಗಳು, ಹೆಚ್ಚು ಕಂಪನಿಗಳು ಬಂದಿದ್ದು. ಆ 60ಕ್ಕೂ ಹೆಚ್ಚು ಕಂಪನಿಗಳು 5,000 ವಿದ್ಯಾರ್ಥಿಗಳು, 5,000 ಹುಡುಗರು ಬೇಕಾಗಿತ್ತು ಅವರಿಗೆ. ಆದ್ರೆ ಒಂದು ನೋವಿನ ಸಂಗತಿ ಅಂದ್ರೆ ಅವತ್ತು ಅಪ್ಲಿಕೇಶನ್ ಬಂದದ್ದು 2,300 ಅಷ್ಟೇ ಬಂದದ್ದು. 2,300 ಜನ ಅಷ್ಟೇ ಬಂದಿದ್ದು. ಅಂದ್ರೆ ನಮ್ಮಲ್ಲೂ ಕೂಡ ಹುಡುಗರಲ್ಲಿ ಕೂಡ ಇವತ್ತು ಕೆಲಸ ಮಾಡ್ತಕ್ಕಂಥ ಮನೋಭಾವನೆ, ದುಡಿತಕ್ಕಂಥ ಮನೋಭಾವನೆ ಕಡಿಮೆ ಆಗ್ತಾ ಇದೆ. 5,000 ಜನರ ಕಂಪನಿಯವರು ತಗೋತೀವಿ ಅಂದ್ರೆ ಬರೀ 2,300 ಜನ ಅಪ್ಲಿಕೇಶನ್ ಹಾಕ್ಯಾರ. ಅದ್ರಲ್ಲಿ ಹೋಗೋರು ಎಷ್ಟು ಜನ ಗೊತ್ತಿಲ್ಲ. ಅದ್ರ ಅಪ್ಲಿಕೇಶನ್ ಹಾಕಿದ್ದ 2,300 ಜನ. ಅದು ಇಷ್ಟೊಂದು ಜನ ಶಿಕ್ಷಣದಿಂದ ಸಾವಿರಾರು ಜನ ಹುಡುಗರು ನೀವು ಡಿಗ್ರಿ ಮುಗಿಸ್ತೀರಿ, ಇಂಜಿನಿಯರಿಂಗ್ ಮುಗಿಸ್ತೀರಿ, ಇಂಜಿನಿಯರಿಂಗ್ ಮುಗಿಸ್ತೀರಿ, ನೀವೆಲ್ಲ ಮುಗಿಸಿ ಹೊರಗಡೆ ಬಂದ್ರು ಸಹ ನೀವು ಕೆಲಸ ಕೊಡ್ತೀವಿ ಅಂತ ಕಂಪನಿಯವರು ಬಂದ್ರೆ ಬರ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅಂದ್ರೆ ನಿಮ್ಮಲ್ಲಿ ಕಷ್ಟಪಡ್ತಕ್ಕಂಥ ಮನೋಭಾವನೆ ಕಡಿಮೆ ಏರ್ಪಟ್ಟು ಗಂಗಾವತಿಯಲ್ಲಿ ಸೇವೆಯ ದೃಷ್ಟಿಯಿಂದ ಸ್ಥಾಪಿತವಾದಂತಹ ಮೊದಲನೇ ಸಂಸ್ಥೆ ಇದು. ಖಾಸಗಿ ಸಂಸ್ಥೆ, ಖಾಸಗಿ ಶಿಕ್ಷಣ ಸಂಸ್ಥೆ ಗಂಗಾವತಿಯಲ್ಲಿ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಮೊದಲನೇ ಗಂಗಾವತಿ. ಆ ನಂತರ ಬಂದಿದ್ದಾರೆ. ಆದರೆ ಇವತ್ತಿನವರೆಗೂ ಕೂಡ ಸೇವೆಯನ್ನೇ, ಕಮರ್ಷಿಯಲ್ ಅಲ್ಲ, ನಾವೆಂದೂ ವಾಣಿಜ್ಯ ದೃಷ್ಟಿಯಿಂದ ಏನಿಲ್ಲ ಶಿಕ್ಷಣವನ್ನು ನೋಡಿಲ್ಲ ನಮ್ಮ ಸಂಘ. ಇವತ್ತು ಏನು ಕಟ್ಟಡಗಳು ಆಗ್ಯಾವ, ಆ ಕಟ್ಟಡಗಳಲ್ಲಿ ಬಹಳ ಮಂದಿ ಏನಿಲ್ಲ ದಾನಿಗಳು ಕಟ್ಟಿಸಿಕೊಟ್ಟದ್ದು ಕಟ್ಟಡಗಳು ಇದಾವೆ. ದಾನದ ಮೇಲೆ ಈ ನಮ್ಮ ಈ ಏರಿಯಾಕ್ಕೆ ದಾನ ಕೊಟ್ಟದ್ದೇ ನಮ್ಮ ಮಠ. ಈ ಮೊದಲು ಕೊಟ್ಟದ್ದು 8 ಎಕರೆ ಏನಿಲ್ಲ ದೊಡ್ಡ ತಾತ್ನಗರದಲ್ಲಿ, ಅಥವಾ ಇವ್ರೇನಿಲ್ಲ ವುಮೆನ್ಸ್ ಕಾಲೇಜಿನ ಸಲುವಾಗಿ ಅಂತಂದ್ರೆ ಏನಿಲ್ಲ ಮತ್ತೆ ಕೊಟ್ಟದ್ದು 5 ಎಕರೆಯಲ್ಲಿ. ಇವೆಲ್ಲ ಕೂಡ ಮಠದ ದಾನ. ಆಮೇಲೆ ಬಿಲ್ಡಿಂಗ್ ಕಟ್ಟಿದವರು ಕೂಡ ದಾನಿಗಳು ಕಟ್ಟ್ಯಾರ. ಹೀಗೆ ದಾನದ ಮೇಲೆ ನಡೆದಂತಹ ಸಂಸ್ಥೆ. ವಾಣಿಜ್ಯ ದೃಷ್ಟಿಯಿಂದ, ಲಾಭ ದೃಷ್ಟಿಯಿಂದ ನಮ್ಮ ಹುಡುಗರ ಕಡೆಯಿಂದ ನಾವೆಂದು ಫೀಸ್ ತಗೊಂಡಿಲ್ಲ. ಆದ ಕಾರಣ ನಾವು ಏನಂದ್ರೆ ಇಟ್ನಾಳವ್ರಿಗೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ದೃಷ್ಟಿ, ನಿಮ್ಮ ಯಾವಾಗಲೂ ಏನೈತಲ್ಲ ಯಾವ ಸೇವಾ ದೃಷ್ಟಿಯಿಂದ ಸಂಸ್ಥೆಗಳು ಏನು ಬೆಳೀತಾ ಇದ್ದಾವೆ ಅವಕ್ಕೆ ನಿಮ್ಮ ಗಮನ ಕೊಡಿ. ಯಾಕಂದ್ರೆ ಅವರಿಗೆ ನೀವು ಬೆಂಗಾಲವಾಗಿ ನಿಂತರೆ ನಮ್ಮ ಸಂಸ್ಥೆ ಇನ್ನೂ ಹೆಚ್ಚು ಬೆಳಿಲಿಕ್ಕೆ ಆಗ್ತದೆ. ಈಗ ನಮಗೆ ಬೇಕಾದಂತ ಕಂಪ್ಯೂಟರ್ಗಳು ಎಷ್ಟೋ ಬೇರೆ ಇರುತ್ತಲ್ಲ, ಕಂಪ್ಯೂಟರ್ಗಳು ಬೇಕಾಗ್ತವೆ, ಎಷ್ಟೋ ಬೇರೆ ಇರುತ್ತಲ್ಲ, ಈ ಸೆಟ್ಸ್ ಬೇಕಾಗ್ತವೆ ಶಿಕ್ಷಣ ಕೊಡ್ಲಿಕ್ಕೆ, ಕಟ್ಟಡದ ಇದಿರ್ತವೆ. ನೀವೇನಂದ್ರೆ ನಮ್ದು ಒಂಥರ ನಾನು ನಿಮಗಿನ್ನ ಹೇಳ್ಬೇಕಂತಂದ್ರೆ ಇದನ್ನೊಂದು ಸ್ವಲ್ಪ ನೀವು ಈ ಅಡಾಪ್ಟ್ ಮಾಡ್ಕೊಂತಾರಲ್ಲ, ಯಾರಾದ್ರೂ ಮಕ್ಕಳನ್ನ ಎಜುಕೇಶನ್ಗೆ ಈಗ ಸ್ವಲ್ಪ ಬಡ ಹುಡುಗರಿಂದ ಅಡಾಪ್ಟ್ ಮಾಡ್ಕೊಂತಾರಲ್ಲ, ನಾ ಬಡವರಂತ ಅಲ್ಲ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಶಿಕ್ಷಣ ಪ್ರಿಯ ಕೊಡ್ತಕ್ಕಂಥ ಸೇವಾ ಮನೋಭಾವ ಇರತಕ್ಕಂಥ ಈ ಸಂಸ್ಥೆಯನ್ನ ನಿಮ್ಮ MP ದೃಷ್ಟಿಯಲ್ಲಿ ಏನಿತ್ತಲ್ಲ ಅಡಾಪ್ಟ್ ಮಾಡಿಕೊಂಡ್ರೆ ಇದಕ್ಕೆ ಏನು ಸವಲತ್ತು ನಿಮ್ಮ ಕಡೆಯಿಂದ ಏನಿತ್ತಲ್ಲ ಏನೇನು ಸವಲತ್ತುಗಳು ಕೊಡಿಸ್ಲಿಕ್ಕೆ ಅಂತ ಈಗ ನಾವು ಇಂದ ಹಿಡಿದಿದ್ದೇವೆ. ಯಾಕಂದ್ರೆ ಮಕ್ಕಳು ಬರೀ ಓದಿ ಮನೆಗೆ ಹೋಗುದಲ್ಲ, ಸಾಧ್ಯ ಆದರೆ ಅವರ ಗುಣಮಟ್ಟ, ಅವರ ಒಂದು ಶಿಕ್ಷಣದ ಒಂದು ವ್ಯವಸ್ಥೆ ಅದೆಲ್ಲ ನೋಡಿ ಅವ್ರ ನೌಕರಿ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿ ಅನೇಕ ಈಗ ಸುಮ್ಮನೆ ಈಗಾಗಲೇ ತಾತ್ಕಾಲಿಕವಾಗಿ ಒಂದೆಷ್ಟು ಜನರಿಗೆ ಅಪಾರ್ಟ್ಮೆಂಟ್ ಆಡ್ಕೊಟ್ಟು ಇನ್ನೂ ಬಹಳ ಜನ ಇವತ್ತು ಅಪಾರ್ಟ್ಮೆಂಟ್ ಲೆಟರ್ ತಗೊಂಡಿದ್ದಾರೆ. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ದೇಶಪಾಂಡೆ ಸ್ಕಿಲ್ಲು ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ಇವತ್ತು ಸುಮಾರು 150 ಜನ ವಿದ್ಯಾರ್ಥಿಗಳು ಇವತ್ತು ನಮ್ಮ ಸಂಸ್ಥೆಯಲ್ಲಿ BA BCom ಕಲಿತಿರ್ತಕ್ಕಂಥವ್ರು ಸಿಲೆಕ್ಷನ್ ಆಗಿ ಹೋಗಿದ್ದಾರೆ. ಕೊನೆಯ ಸಂಬಳ 9,75,000 ರೂಪಾಯಿ ಒಬ್ಬ ಮನೆ ಆಯ್ಕೆ ಆಗಿದೆ. ಇನ್ನು BCom ಅವ್ನ ಎಕ್ಸಾಮ್ ಬಂದಿಲ್ಲ. ಇದು ಏನು ಅಂತಂದ್ರೆ ನಮ್ಗೆ ಉದ್ದೇಶ ಒಂದೇ, ಎಲ್ಲ ನಮ್ಮ ಆಡಳಿತ ಮಂಡಳಿ ಉದ್ದೇಶ ಇದೆ. ಏನು ಬೆಳೆದಿರ್ತಕ್ಕಂಥ ಮಕ್ಕಳು ಬರೀ ಕಾರ್ಕೊಂಡ್ರಾಗಿ ಹೊರಗೆ ಹೋಗಬಾರ್ದು, ಒಂದು ಏನಾದರೂ ಒಂದು ಉದ್ಯೋಗ ತೆಗೆದುಕೊಂಡೇ ಹೊರಗೆ ಹೋಗ್ಬೇಕು. ಬರೀ ನಿರುದ್ಯೋಗರಾಗಿ ಸರ್ಟಿಫಿಕೇಟ್ ತಗೊಂಡ್ರೆ ಉಪಯೋಗ ಆಗುವುದಿಲ್ಲ ಅನ್ನುವ ದೃಷ್ಟಿಯಿಂದ ಇವತ್ತು ಬೃಹತ್ ಉದ್ಯೋಗ ಮೇಳವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮಗೆ ಇವತ್ತು ಈ ಉದ್ಯೋಗ ವಿನಿಮಯ ಕೇಂದ್ರದ ಕೊಪ್ಪಳಗಳು ಬಹಳ ಸಹಕಾರಿಯಾಗಿ ಇನ್ನೂ ಅನೇಕ ಸಂಸ್ಥೆಯವರು ಬಹಳ ಇದಕ್ಕೆ ಬಂದು ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನೀವೆಲ್ಲ ನೋಡ್ತೀರಿ. ಈ ಒಂದು ಸಂಸ್ಥೆ ಇವತ್ತು ಗಂಗಾವತಿ, ಯಾಕಂದ್ರೆ ನಮ್ದು ಹಿಂದುಳಿದ ಪ್ರದೇಶದಲ್ಲಿ ಬಹಳ ದಿನಗಳು 65ನೇ ಇಸ್ವಿಯೊಳಗೆ ಅನೇಕ ಜನ ಹಿರಿಯರು, ನಮ್ಮ ಹಿಂದಿನ ಪೂಜ್ಯ ಲಿಂಗೈಕ್ಯ ಚನ್ನಸ್ವಾಮಿಗಳು ಈ ಸಂಸ್ಥೆಯನ್ನು ಹುಟ್ಟು ಹಾಕಿ ಇವತ್ತು ಈ ರೀತಿ ಒಳಗೆ ಬೆಳಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇವತ್ತು ಈ ಬಹುಶಃ ನೋಡಿರಿ, ಇವತ್ತು ಒಂದೊಂದು ಇಂಚು, ಒಂದೊಂದು ಗೇನು 1 ಲಕ್ಷ ಬಾಳ್ತಕ್ಕಂಥ ಈ ಜಾಗೆ, ಇವತ್ತು 15 ಎಕರೆ ಜಾಗೆ ಕಲ್ಮಠದ ಆಸ್ತಿ, ಇದು ಶಿಕ್ಷಣಕ್ಕಾಗಿ ಮೀಸಲಾಗಿದೆ. ಇನ್ನೂ ನಾವು ಏನು ಮಾಡೋಕ್ಕೂ ಸಾಧ್ಯ ಇದ್ದೀವಿ. ಶಿಕ್ಷಣಕ್ಕೆ ಬಡ ಮಕ್ಕಳಿಗೆ
ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಅದನ್ನು ಉಪಯೋಗ ತೆಗೆದುಕೊಳ್ಳುವುದು ಬಹುಶಃ ಜನರಿಗೆ ಬಿಟ್ಟಿದ್ದಂತ ತಿಳ್ಕೊಂಡು ಹೇಳಿ ರಾಜಶೇಖರ್ ಹಿಟ್ನಾಳ್ ಅವರು, ಯಾಕಂದ್ರೆ ಅವ್ರ ತಂದೆಯವರು ಬಸವಣ್ಣನವರು ನಾವು ಭಾಳ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೀವಿ. ಇವತ್ತು ಇಲ್ಲಿ ಬೇವನಹಳ್ಳಿ ಅಂತ ಬರ್ತೈತಿ, ಇನ್ನೂ ಅನೇಕ ಹಳ್ಳಿಯವರು. ಹಿಟ್ನಾಳಕ್ಕೂ ನಾನು 2 ವರ್ಷ ಕಾರ್ಯಕ್ರಮಕ್ಕೆ ಹೋಗಿನಿ. ಭಾಳ ಆತ್ಮೀಯ ನನಗಾಗಿರು ತಂದೆಯವರು. ನಂತರದಲ್ಲಿ ಇವರು ರಾಘವೇಂದ್ರ ಅವರು ಅನೇಕ ರಾಜಕೀಯವಾದ ವ್ಯವಸ್ಥೆ ಇವತ್ತು ಮುಂಚಿನಲ್ಲಿ ಇದ್ದಾರೆ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಒಂದೇ ಮಾತು ಇಲ್ರಿ ಸರ್, ನೀವು ಬಂದು ನಮ್ಮ ವಿದ್ಯಾರ್ಥಿಗಳು ನೋಡಿ, ಯಾಕಂದ್ರೆ ಸಂಸ್ಥೆ ನೋಡಿದ್ದಿಲ್ಲ, ಮಠಕ್ಕೆ ಬಂದಿದ್ರು, ಮಠದಲ್ಲಿ ಪ್ರಸಾದ ತಗೊಂಡು ಹೋಗಿದ್ರು ಕರೆ, ಆದರೆ ಸಂಸ್ಥೆಗೆ ಬಂದಿದ್ದಿಲ್ಲ, ಬರ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಒಂದು ಮಾತು ಒಂದೇ ಘೋಷಣೆ ಮಾಡಿದ್ರು. ಈ ಬಹಳ ಕತ್ಲಾಗ್ತಾ ಇದೆ, ಒಂದು ಹೈಮಸ್ ಲೈಟ್ ಈ ತಿಂಗಳದೊಳಗೆ ನಾ ಹಾಕಿಸ್ಕೊಡ್ತೀನಿ ಅಂತಾರೆ, ಬೆಳಕಿನ ಮಕ್ಕಳು ಓಡಾಡಲಿ ಅಂತ ತಿಳ್ಕೊಂಡು ಒಂದು ಭಾವನೆಯಿಂದ ಅದನ್ನು ಮಾಡಿದ್ದಾರೆ. ಇನ್ನೂ ಅನೇಕ, ಯಾಕಂದ್ರೆ ಚಂದ್ರಶೇಖರ ಸ್ವಾಮಿಗಳು ಹೇಳಿದಂಗೆ ಇವತ್ತು ಇಂಥ ಶಿಕ್ಷಣ ಸಂಸ್ಥೆಗಳು ನಾವು ಯಾವುದೂ ಲಾಭದಾಯಕವಾಗಿರ್ತಕ್ಕಂಥ ಸಂಸ್ಥೆ ತೆಗೆದಿಲ್ಲ. ಮಕ್ಕಳು ಎಷ್ಟು ಕೊಡ್ತಾರ ಅಷ್ಟೇ ಫೀಸಿನಲ್ಲಿ ಸರ್ಕಾರ ಏನು ನಿಗದಿ ಮಾಡ್ತಾ ಇದೆ ಅಷ್ಟೇ ಫೀಸಿನೊಳಗೆ ನಾವು ಇವತ್ತು ಸಂಸ್ಥೆ ನಡೆಸ್ತಾ ಇದ್ದೇವೆ. ಪ್ರತಿ ತಿಂಗಳ ಇವತ್ತು ಅನುದಾನಿತ ಕೆಲವು ಸಂಸ್ಥೆಗಳಿದ್ದಾವೆ, ಅನುದಾನ ರಹಿತ ಸಂಸ್ಥೆಗಳು ಸುಮಾರು 10-12 ಲಕ್ಷ ರೂಪಾಯಿ ಪ್ರತಿ ತಿಂಗಳ ನಾವು ಪಗಾರ ಮಾಡ್ತಾ ಇದ್ದೇವೆ ಸಿಬ್ಬಂದಿ ವರ್ಗಕ್ಕೆ. ಇದೆಲ್ಲ ಬಹುಶಃ ಭಾಳ ತೊಂದರೆ ಅಂತ ಅನ್ಸಂಗಿಲ್ಲ. ಕರೆ ಮಕ್ಕಳು ಏನು ಕೊಟ್ಟಿರ್ತಾರ ಆ ಫೀಸಿನೊಳಗೆ ನಾವು ಕರೆಕ್ಷನ್ ಮಾಡಿ ಅವು ಕ್ರೋಢೀಕರಿಸಿ ಇವತ್ತೆಲ್ಲ ಇಲ್ಲಿ ಶಿಕ್ಷಕರಿಗೆ ನಾವು ಸಂಬಳವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಯಾವುದೇ ಕೆಲಸ ಇರಲಿ ಈ ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯ ಇಲ್ಲಿ ನಡೀತಾ ಇದೆ. ಇಲ್ಲಿ ನಿಜವಾಗಿ ಬಡ ಮಕ್ಕಳು ಓದಲಿಕ್ಕೆ ಅವಕಾಶ, ಬರ್ರಿ ಬಂದು ಈ ಸಂಸ್ಥೆಯಲ್ಲಿ ಓದಿ ಒಂದೇ ಒಳ್ಳೆಯ ನೌಕರಿ ತೆಗೆದುಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಈ ಜನರಿಗೆ. ಈ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಯಶಸ್ವಿ ಆಗ್ತದೆ ಅದೇ ರೀತಿ ಇಲ್ಲಿ ತಾಲೂಕಾ ಮಟ್ಟದಲ್ಲಿ ಕೂಡ ಯಶಸ್ವಿ ಆಗಬೇಕು ಅಂತ ನಮಗೆಲ್ಲರಿಗೂ ಸಹಕರಿಸಿರ್ತಕ್ಕಂಥ ಆಡಳಿತ ಮಂಡಳಿಯವರನ್ನ, ಪೂಜ್ಯ ಶ್ರೀಗಳನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ, ಈಗ ನಮ್ಮ ಉದ್ಯೋಗ ಮೇಳದಲ್ಲಿ ಒಟ್ಟಾರೆ 54 ಕಂಪನಿಗಳು ಭಾಗವಹಿಸಿದ್ದಾರೆ. ನಮಗೆ ಮಾಹಿತಿಯನ್ನು ನೀಡಲು ಇಷ್ಟಪಡ್ತಾ ಇದ್ದೀನಿ. 54 ಕಂಪನಿ, ಪ್ರತಿಷ್ಠಿತ ಕಂಪನಿಗಳೇ ಸಾಕಷ್ಟಿದ್ದಾರೆ. SSLCಯಿಂದ ಹಿಡಿದು BTech ವರೆಗೂ ಕೂಡ ಇಲ್ಲಿ ಭಾಗವಹಿಸಬಹುದಾಗಿದೆ. ಈಗಾಗಲೇ ಕೆಲವು ಜನ ಅಭ್ಯರ್ಥಿಗಳು ಆಫರ್ ಲೆಟರ್ ಅನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕಾಲೇಜಿನಲ್ಲಿ 2 ವರ್ಷದ ಹಿಂದೆನೇ ನಾವು ಈ ಉದ್ಯೋಗ ಮೇಳಕ್ಕಿಂತ ಪೂರ್ವದಲ್ಲೇ ನಾವು ಉದ್ಯೋಗವನ್ನು ನಾವು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ದೇಶಪಾಂಡೆ ಫೌಂಡೇಶನ್ ಸ್ಕೂಲ್ ಜೊತೆಗೆ ನಾವು ಟೈಅಪ್ ಮಾಡಿಕೊಂಡಾಗ ಈ ನಮ್ಮ ಮಂಜುಳಿ ಹಿರೇನಗರ ವಾಣಿಜ್ಯ ಮಹಾವಿದ್ಯಾಲಯದ ಲಾಸ್ಟ್ ಇಯರ್ ಅಭ್ಯರ್ಥಿ 9,75,000 ಶ್ರೀಹರಿ ಒಳ್ಳ ಅವರು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಜಾಬ್ ಅನ್ನು ಪಡೆದಿದ್ದಾರೆ. ಅದಕ್ಕಾಗಿ ನಾನು ದೇಶಪಾಂಡೆ ಫೌಂಡೇಶನ್ ಅವರು ನಾನು ಲಾಸ್ಟ್ ಟೈಮ್ ಆ್ಯನ್ಯುವಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದಾಗ ಅವರು ಅಪ್ರಿಸಿಯೇಟ್ ಮಾಡಿದ್ರು. ಇಂಥ ಒಂದು ಕಾಲೇಜು ತಾಲೂಕು ಮಟ್ಟದಲ್ಲಿದೆ, 9,75,000 ಸ್ಟಾರ್ಟಿಂಗ್ ಆಫರ್ ಲೆಟರ್ ವಿತ್ ವರ್ಕ್ ಫ್ರಮ್ ಹೋಮ್. ಆ ವಿದ್ಯಾರ್ಥಿಗೆ ಫೈನಲ್ ರಿಸಲ್ಟ್ ಬಂದಿದ್ದಿಲ್ಲ, ಆದರೆ ಆಫರ್ ಲೆಟರ್ 3 ಕಂಪನಿಯನ್ನು ಕೊಡಿಸಿದೆ. ಇದೇ ರೀತಿಯಾಗಿ 150 ವಿದ್ಯಾರ್ಥಿಗಳು ಈಗಾಗಲೇ 2 ವರ್ಷದಲ್ಲಿ ನಾವು ಉದ್ಯೋಗವನ್ನು ನೀಡಿದೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಗಂಗಾವತಿ, ಕೊಪ್ಪಳ ಮತ್ತು ರಾಯಚೂರು ಭಾಗದಲ್ಲಿ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿದ್ದು, ಈಗ ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ನಡೆ ಕೇವಲ ಶಿಕ್ಷಣವನ್ನು ನೀಡೋದಲ್ಲ, ಉದ್ಯೋಗದ ಕಡೆ ಅನ್ನುವಂಥ ಸ್ಲೋಗನ್ ಚೇಂಜ್ ಮಾಡಿದೆ. ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ನಡೆ ಉದ್ಯೋಗದ ಕಡೆ ಅನ್ನುವಂಥ ಒಂದು ವಾತಾವರಣ ಈ ನಿರ್ಮಾಣವಾಗಿದೆ. ಅದರಲ್ಲಿ ಮುಖ್ಯವಾಗಿ ಕೇವಲ ನಮ್ಮ ವಿದ್ಯಾರ್ಥಿಗಳಿಗಷ್ಟೇ ಉದ್ಯೋಗ ಕೊಟ್ಟರೆ ಸಾಲದು ಅಂತಕ್ಕಂಥ ಪೂಜ್ಯ ಶ್ರೀಗಳು ಈಗಾಗಲೇ ನಾವು ನಿನ್ನೆ 15ನೇ ತಾರೀಕಿಗೆ ನಾವು 25 ಮಹಿಳೆಯರಿಗೆ, ಸಾರ್ವಜನಿಕ ಮಹಿಳೆಯರಿಗೆ ಬ್ಯೂಟಿಷಿಯನ್ ತರಬೇತಿ ಕಾರ್ಯಾಗಾರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ಉಚಿತವಾಗಿ ನೀಡ್ತಾ ಇದ್ದೇವೆ. ಅದು ಕೂಡ ನಾವು ಇಂಟೆಲ್ ರೀಚ್ ಮಚ್ ಹೈಯರ್ ಫೌಂಡೇಶನ್ ಟೆಕ್ನಾಲಜಿ ಬೆಂಗಳೂರು ಜೊತೆಗೆ ಟೈಅಪ್ ಮಾಡಿಕೊಂಡು ಅವ್ರ ಜೊತೆಗೆ ನಾವು 25 ಮಹಿಳೆಯರಿಗೆ ಉಚಿತವಾಗಿ 1 ತಿಂಗಳ ತರಬೇತಿ, ಬ್ಯೂಟಿಷಿಯನ್ ತರಬೇತಿ ನೀಡ್ತಾ ಇದ್ದೇವೆ. ಅದರ ಜೊತೆಗೆ 10,000 ರೂಪಾಯಿ ಮೌಲ್ಯದ ಕಿಟ್ ಅನ್ನು ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಮುಂದೆ ಅವರು ಕೂಡ ಹೇಳಿದ್ದಾರೆ ಮೊನ್ನೆ ದಿನ, ಇನ್ನೂ ನೀವು ಬೇಕಾದಷ್ಟು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನೀವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗಾಗಿ ಒಟ್ಟಾರೆ ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಮತ್ತು ಇದರಲ್ಲಿ ಕಲಾ ವಿಭಾಗ ಇದೆ, ವಾಣಿಜ್ಯ ವಿಭಾಗ ಇದೆ. ನಾವು 2 ವರ್ಷದ ಹಿಂದೆ